ಪುಲ್ಲೆಯಂತೆ ಸುಗ್ರೀವನನ್ನು ತನ್ನ ಪಾದದಲ್ಲಿ ಮೆಟ್ಟಿ ಭೂಗತ ಮಾಡಿಬಿಡುತ್ತಾನೆ. ಕೃಪೆ ಮಾಡು ಲಕ್ಷ್ಮಣ, ಇದೋ ನೋಡು. ಇದು ಫಿಲಮ್ ODC 360 ಅನ್ನೋದು ಒಂದು ಕೋರ್ಸ್ ಅನ್ನೋದ್ರ ಜೊತೆ ಮಾಡ್ತಾಯಿದ್ವಿ. ಆ ಕೋರ್ಸ್ ಏನು ಹೇಗಿರುತ್ತೆ ಅಂತಂದರೆ ಡಿಸೈನ್ ಮಾಡಿರೋದೇನೆಂದರೆ BM ಗಿರಿರಾಜ್ ಜಟ್ಟ ಮೈತ್ರಿ ಮಾಡಿದ್ದ ಡೈರೆಕ್ಟ್ರ್ ಬಂದ್ಬಿಟ್ಟು ಒಂದು ಪ್ರೊಡಕ್ಷನಲ್ಲಿ ಅವರೊಂದು ಫ್ಯೂಚರ್ ಫಿಲಮ್ ಮಾಡ್ತಾಯಿದ್ದಾರೆ. ಈ ಫ್ಯೂಚರ್ ಫಿಲಮ್ ಶುರು ಆಗೋಕ್ಕಿಂತ ಮುಂಚೆ ಒಂದು 15 to 20 ಡೇಸ್ ಒಂದು ವರ್ಕ್ಶಾಪ್ ಮಾಡಿ ಸಿನಿಮಾ ಬಿಗಿನಿಂಗಿಂದ ಎಂಡ್ವರೆಗೂ, ಅಂದರೆ ಒಂದು ಸಿನಿಮಾ ಕಾನ್ಸೆಪ್ಟ್ ಶುರು ಆದಾಗಲಿಂದ ಸಿನಿಮಾ ರಿಲೀಸ್ ಆಗೋ ಹಂತದವರೆಗೂ ಬರೋಕ್ಕೆ ಏನೇನೆಲ್ಲ ಬೇಕು, ಆ್ಯಕ್ಟರ್ ಇರ್ಬೋದು, ಆ್ಯಕ್ಟರ್ಸ್ಗಿರ್ಬೋದು, ಡೈರೆಕ್ಟರ್ಸ್ಗಿರ್ಬೋದು, ಈ 3 ಹಂತದಲ್ಲಿ ಬರುವಂಥ ಎಲ್ಲರಿಗೂ ಒಂದು ಸಿನಿಮಾ ಕಲಿಸ್ಕೊಡ್ಬೇಕು. ಅದ್ರ ಜೊತೆಗೆ ಕಲಿತು ಸಿನಿಮಾ ಮಾಡಬೇಕು ಅನ್ನೋದು, ಕಲಿತಾ ಸಿನಿಮಾ ಮಾಡುವಂಥ ಒಂದು ಪ್ರಾಯೋಗಿಕ, ಅದಕ್ಕೆ ಫಿಲಮ್ 360 ಅಂತ ಇದ್ದೀವಿ. ಅದರಲ್ಲಿ 15 ಜನ ನಟರನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀವಿ, ಒಂದು 10 ಜನ ಡೈರೆಕ್ಷನ್ ಟೀಮ್ನ ಸೆಲೆಕ್ಟ್ ಮಾಡ್ತಾಯಿದ್ದೀವಿ, ಒಂದು 5 ಜನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ನ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಈ 30 ಜನರನ್ನ ತಂಡನ ಇಟ್ಕೊಂಡು ನಾವೊಂದು ಫ್ಯೂಚರ್ ಫಿಲಮ್ ಮಾಡ್ತಾಯಿದ್ವಿ. ಅದಕ್ಕೆ ಫಿಲಮ್ ODC 360 ಅಂತ ಹೆಸರಿಟ್ಟಿದ್ದೀವಿ. ಗಿರಿರಾಜ್ ಅವರು ಒಂದು ಅದ್ಭುತವಾದಂಥ ಒಂದು ಕತೆ ಮಾಡಿದ್ದಾರೆ. ಅದರದ್ದು ಸ್ಕ್ರಿಪ್ಟ್ ವರ್ಕ್ಗಳೆಲ್ಲ ಶುರು ಆಗ್ತಾ ಇದ್ದಾವೆ ಇವಾಗ. ಆ ಒಂದು ಸಿನಿಮಾನ ಕಲಿತಾ ಹೋಗಿ ಒಂದು ಸಿನಿಮಾ ಫ್ಯೂಚರ್ ಫಿಲಮ್ ಮಾಡಿ, ಆ ಫ್ಯೂಚರ್ ಫಿಲ್ಮ್ನ ನಾವು ಥಿಯೇಟ್ರಲ್ಲೇ ರಿಲೀಸ್ ಮಾಡೋ ಹಂತದಲ್ಲಿ ವರೆಗೂ, ಸಿನಿಮಾ ರಿಲೀಸ್ ಆಗೋವರೆಗೂ ಏನೇನೆಲ್ಲ ಹಂತಗಳು ಬರುತ್ತೆ ಆ ಹಂತಗಳನ್ನು ಕಲಿಸ್ಕೊಂಡು ಮಾಡೋದೇ ಅದು ODC 360 ಅಂತ. ನಾವು ಜೀವನದಲ್ಲಿ ಕನಸು ಅಂತ ಕಾಣ್ತೀವಲ್ಲ, ಅದು ನಮ್ಮ ಜೀವನ. ವಿಶೇಷವಾದ ಕನಸು ಏನು ಕಾಣ್ತೀವಲ್ಲ ಅದೇ ಸಿನಿಮಾ. ಹಂಗಾಗಿ ವಿಶೇಷವಾಗಿ ಕನಸು ಕಾಣಬೇಕು ಅಂತ ಇರುವಂಥವ್ರು, ಮತ್ತೆ ವಿಶೇಷವಾಗಿ ಏನೋ ಸಾಧನೆ ಮಾಡಬೇಕು ಸಿನಿಮಾದಲ್ಲಿ ಅಂತ ಇರುವಂಥವ್ರಿಗೆ ಒಂದು ಬೇಸಿಕ್ ನಾಲೆಡ್ಜ್ನ, ಒಂದು ಬೇಸಿಕ್ ಎಜುಕೇಷನ್ನ ನೀಡೋದಕ್ಕೆ ಅಂತ ಅಂದ್ಬಿಟ್ಟು ಈ ಅಕಾಡೆಮಿ ಶುರುವಾಗಿದೆ. ಬನ್ನಿ ಸಿನಿಮಾ ತಿಳಿಯೋಣ, ಕಲಿಯೋಣ, ಜೊತೆಗೆ ಬೆಳೆಯೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ. ಬಹಳಷ್ಟು ಜನ ನಂಗೆ ಇನ್ಬಾಕ್ಸ್ ಮಾಡ್ಬಿಟ್ಟು, ಸರ್ ನಮ್ಮ ಮೊಬೈಲಲ್ಲಿ ಸಿನಿಮಾ ಶೂಟ್ ಮಾಡಿದ್ದೀವಿ, ನಾವು ಇದು ಮಾಡಿಬಿಡ್ತೀವಿ, ಶಾರ್ಟ್ ಫಿಲ್ಮ್ ಮಾಡಿದ್ವಿ, ತಕ್ಷಣ ನೋಡ್ಬಿಡಿ ಸರ್ ಅಂತ ಹೇಳ್ತಾರೆ. ನಾನು ಆಗೊಂದು ಮಾತು ಹೇಳ್ತೀನಿ, ಅಪ್ಪ ಒಂಚೂರು ಕಲ್ತು ಬಂದ್ರಯ್ಯ, ಸಿನಿಮಾ ಅನ್ನೋದು ಶಾರದೆ ಅದು, ಶ್ರದ್ಧೆ ಅದು, ಎರಡನ್ನೂ ಕಲ್ತು ಬನ್ನಿ ಅಂತ ಹೇಳ್ತೀನಿ. ಅದಕ್ಕೆ ಬಹಳ ನುರಿತವಾದ ಸಂಸ್ಥೆ ನಮ್ಮ G ಅಕಾಡೆಮಿ. 8 ಬ್ಯಾಚನ್ನು ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದಾರೆ. ಬಹಳಷ್ಟು ತಂತ್ರಜ್ಞರು, ಕಲಾವಿದರು ಕೊಟ್ಟಿರುವಂಥ ಸಂಸ್ಥೆ. ಈಗ 9ನೇ ಬ್ಯಾಚು ಜೂನ್ 12ನೇ ತಾರೀಕು ಶುರುವಾಗ್ತಾ ಇದೆ. ಯಾರು ಗೊತ್ತು, ಮತ್ತೊಬ್ಬ ಯಶು, ಮತ್ತೊಬ್ಬ ದರ್ಶನ್, ಮತ್ತೊಬ್ಬ ಸುದೀಪ್ ನೀವೇ ಆಗ್ಬೋದು. ಇಲ್ಲೇ ಹುಡ್ಕೋಂಥ ಪ್ರಯತ್ನ, ನೀವಿಲ್ಲೇ ನಿಮ್ಮ ಭವಿಷ್ಯ ಕಟ್ಕೊಳ್ಳಿ. ಆದರೆ ಅಟ್ ದ ಸೇಮ್ ಟೈಮ್ ಬೆಳೆಯೋದಕ್ಕೆ ಕೆಲವು ಫೌಂಡೇಶನ್ಸ್ ಅಂತ ಇರುತ್ತೆ. ಒಂದು ಬಾಡಿ ಲ್ಯಾಂಗ್ವೇಜು, ಒಂದು ಮ್ಯಾನರಿಸಮ್, ಒಂದು ಸ್ಟೈಲು. ನಾವು ನಾರ್ಮಲ್ ಆಗಿರೋದು ಬೇರೆ, ಸಿನಿಮಾ ಅಂತ ಬಂದಾಗ ಬೇರೆ. ನಿಮ್ಮನ್ನು ಜನ ಒಂದು ಮಾಧ್ಯಮದಲ್ಲಿ ದೊಡ್ಡ ಮಟ್ಟದಲ್ಲಿ ನೋಡ್ತಾರೆ, ದೊಡ್ಡ ಪರದಲ್ಲಿ ನೋಡ್ತಾರೆ ಅಂದರೆ ಅದಕ್ಕೆ ಆದ ಕೆಲವೊಂದು ಬಾಡಿ ಲ್ಯಾಂಗ್ವೇಜ್ ಬೇಕಾಗುತ್ತೆ, ಡೈರೆಕ್ಷನ್ ಬಗ್ಗೆ ಒಂದು ಬೇಸಿಕ್ ಐಡಿಯಾಸ್ ಬೇಕಾಗುತ್ತೆ. ಇವೆಲ್ಲವನ್ನು ಫೌಂಡೇಶನ್ ಅವ್ರು ಹಾಕ್ಕೊಡ್ತಾರೆ. ಅಲ್ಲಿಂದ ನೀವು ಬೆಳೆಸ್ಕೊಂಡು ನಾಳೆ ತಕ್ಕಂತೆ ಯಶೋಪ್ರ ತಕ್ಕನ ಆಗೋ ಮಟ್ಟಕ್ಕೆ ಬೆಳೆಯೋಷ್ಟು ಆ ನಾಲೆಡ್ಜು ನೀವು ಬೆಳೆಸ್ಕೊಳ್ಳೋದು ಫೌಂಡೇಶನ್ ಮುಖ್ಯ. ಈಗ ಯಾರು ಹೇಳ್ಕೊಡಕ್ಕೆ ಬರ್ತಾರೆ ಅದು ಕೇಳ್ಬೋದು. ದೊಡ್ಡ ಚಿತ್ರರಂಗದ ಬಹಳ ದೊಡ್ಡ ಸಾಧಕರು, ಬಹಳ ಹೆಮ್ಮೆಯ, ಕರ್ನಾಟಕದ ಹೆಮ್ಮೆಯ ತಂತ್ರಜ್ಞರು, ದೊಡ್ಡ ಕಲಾವಿದರು ನಿಮಗೆ ಬಂದು ಮಾಡ್ಕೊತಾರೆ. ಆ ಸರ್ಪ್ರೈಸನ್ನು ಅಲ್ಲೇ ಬಂದು ನೋಡಿ. ಫಸ್ಟ್ ಸಿನಿಮಾ ನೋಡ್ತಿದ್ದಂಗೆ ಕತೆ ಹೇಳಿ ಅಂತ ಹೇಳಿದ್ರೆ ಯಾರು ಕತೆ ಹೇಳಲ್ಲ. ಸಿನಿಮಾ ಟ್ರೈಲರ್ ಹೆಂಗಿರುತ್ತೆ, ಇದು ಟ್ರೈಲರ್, ಇದು ಫುಲ್ ಇದು ಥಿಯೇಟ್ರಲ್ಲಿ ಹಿಂಗೆ ಕತೆ ಇರ್ತದೋ ಹಂಗೆ ಇದು ಟ್ರೈಲರ್. ನಾನು ಹೇಳ್ತಾ ಇರೋದು ಸಿನಿಮಾಗೆ ಸಂಬಂಧಪಟ್ಟಂಥ ಎಲ್ಲ ಕಸುಬುಗಳನ್ನು ತುಂಬ ಅಕಾಡೆಮಿಕ್ಕಾಗಿ ಕಲಿಸುವಂಥ ಒಂದು ಇನ್ಸ್ಟಿಟ್ಯೂಟ್. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಸಿನಿಮಾಗೆ ಸಂಬಂಧಪಟ್ಟಂಗೆ ಕಲಿಯೋಂಥದ್ದು ಏನಿದೆ ರೀ, ಅಕಾಡೆಮಿಕ್ಕಾಗಿ ಕಲಿಯೋಂಥದ್ದು ಏನಿದೆ ರೀ? ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತಲ್ಲ ಸಿನಿಮಾ ಹೆಂಗೆ ತೆಗಿಬೇಕು ಅಂತ. ನಾವು ಬೇಕಾದಷ್ಟು ಪಿಕ್ಚರ್ ನೋಡ್ತೀವಿ, ಎಷ್ಟೊಂದು ಕತೆ ನೋಡಿದ್ದೀವಿ, ಎಷ್ಟೊಂದು ಕತೆ ಕೇಳಿದ್ದೀವಿ, ಅಷ್ಟೇ ತಾನೇ. ಒಂದು ಸಿನಿಮಾ ಅಂದರೆ ಏನೋ ಒಂದು ಕತೆ ಮಾಡೋದು, ಆಮೇಲೆ ಏನೋ ಒಂದು ಯಾರೋ ಕ್ಯಾಮ್ರಾಮನ್ ಅವ್ರನ್ನ ಇಟ್ಕೊಂಡು ಪಿಕ್ಚರ್ ತೆಗೆದುಬಿಡೋದು, ಈ ಥರದ್ದೊಂದು ಜನರಲ್ ಕಾನ್ಸೆಪ್ಟು ಮತ್ತು ಒಂದು ಲೇವಡಿ ಅನ್ನುವಂಥ ಒಂದಷ್ಟು ಮಾತುಗಳು ಸಿನಿಮಾ ಬಗ್ಗೆ ಮಾತ್ರ ಕೇಳಿಬರುತ್ತೆ. ಇದು ನೀವು ಗಂಭೀರವಾಗಿ ನೋಡಿದ್ರೆ ಬೇರೆ ಯಾವ ಪ್ರೊಫೆಷನ್ನೂ ಜನ ಇಷ್ಟೊಂದು ಹಗುರವಾಗಿ ತಗೊಳ್ಳೋದಿಲ್ಲ, ಅಥವಾ ಇಷ್ಟೊಂದು ಸಿನಿಮಾದಷ್ಟು ಈಸಿ ಅಂತ ಯಾರೂ ಅಂದ್ಕೊಳ್ಳೋದಿಲ್ಲ. ಆ್ಯಕ್ಚುಲಿ
ಫಿಲ್ಮ್ ಮೇಕಿಂಗ್ ಅನ್ನೋದು ಸಿನಿಮಾದ ಕ್ರಾಫ್ಟ್ಗಳನ್ನು ಕಲಿಯೋದು ತುಂಬಾ ನೆಸೆಸಿಟಿ. ನಾವು ಹೇಗೆ ಒಬ್ಬ ಡಾಕ್ಟ್ರ್ ಆಗಬೇಕು ಅಂದರೆ ನಾವು ಹೇಗೆ MBBS ಓದಬೇಕು, ಇಂಜಿನಿಯರ್ ಆಗಬೇಕು ಅಂದರೆ ಹೆಂಗೆ ಇಂಜಿನಿಯರಿಂಗ್ ಓದಬೇಕು, ಅಥವಾ ಏನೋ ಒಬ್ಬ ಅಕೌಂಟೆಂಟ್ ಆಗಬೇಕು ಅಂದರೆ ನಾವು ಹೆಂಗೆ BCom ಓದಬೇಕು, ಅದೇ ಥರ ಒಬ್ಬ ಫಿಲ್ಮ್ ಮೇಕರ್ ಆಗಬೇಕು ಅಂದರೆ ಅದೇ ರೀತಿ ಅಕಾಡೆಮಿಕ್ಕಾಗಿ ಸಿನಿಮಾನ ಓದೋದು, ಸಿನಿಮಾನ ಸ್ಟಡಿ ಮಾಡೋದು, ಸಿನಿಮಾನ ಪ್ರಾಕ್ಟಿಕಲ್ಲಾಗಿ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಈ ಥರದ ವಿಷಯಗಳನ್ನು ಪ್ರಾಕ್ಟಿಕಲ್ಲಾಗಿ ತಿಳ್ಕೊಳ್ಳೋದಕ್ಕೆ ಅಂತಲೇ ಈ ಥರದ ಇನ್ಸ್ಟಿಟ್ಯೂಟ್ಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರೇ ಆಗಿರಲಿ, ಅವರು ಡೈರೆಕ್ಟರ್ ಆಗೋರಾಗಿರಲಿ, ಆ್ಯಕ್ಟಿಂಗ್ ಕಲಿಯೋರಾಗಿರಲಿ, ಎಡಿಟಿಂಗ್ ಕಲಿಯೋರಾಗಿರಲಿ, ಮ್ಯೂಸಿಕ್ ಕಲಿಯೋರಾಗಿರಲಿ, ಪ್ರತಿಯೊಬ್ಬರೂ ಕೂಡ ಈ ಥರದ ಇನ್ಸ್ಟಿಟ್ಯೂಟ್ಗಳಲ್ಲಿ ಅಕಾಡೆಮಿಕ್ ನಾಲೆಡ್ಜನ್ನು ತಗೊಂಡ್ರೆ ಅವರ ಜ್ಞಾನ ಜಾಸ್ತಿ ಆಗುತ್ತೆ. ಮತ್ತು ಆ ಜ್ಞಾನದ ಮುಖಾಂತರನೇ ಅವರು ಅವರವರ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ.